ಬಡಿತ ಹೃದಯದ ಬಡಿತ ನೀವು ಕೇಳುತ್ತಿರುವುದು ಹೃದಯದ ಬಡಿತ. ಆದರೆ ಈಗ ನಾವು ಹೇಳಲು ಹೊರಟಿರುವುದು ತುಮಕೂರು ಲೋಕಸಭಾ ಅಖಾಡದ ನಾಡಿ ಮಿಡಿತ. ತುಮಕೂರು ಲೋಕಸಭಾ ಅಖಾಡ ಜಗಜಟ್ಟಿಗಳ ಅಖಾಡ. ಈ ಅಖಾಡ ಸಾಮಾನ್ಯ ಅಖಾಡವಲ್ಲ. 2019 ಲೋಕಸಭಾ ಅಖಾಡದಲ್ಲೇ JDS ವರಿಷ್ಠ ಗೌಡರ ಗೌಡ ದೇವೇಗೌಡರನ್ನೇ ಮಕಾಡೆ ಮಲಗಿಸಿದ್ದ ಅಖಾಡ. ಈ ಬಾರಿ ಇಲ್ಲಿ ಎದುರಾಗಿರುವುದು ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಮತ್ತು ಕಾಂಗ್ರೆಸ್ನ ಸಜ್ಜನ ರಾಜಕಾರಣಿ ಎಂದೇ ಹೆಸರಾಗಿರುವ SP ಮುದ್ದಹನುಮೇಗೌಡ. ಈ ಇಬ್ಬರು ಘಟಾನುಘಟಿಗಳ ಪ್ಲಸ್ಗಳೇನೋ ಮತ್ತು ಮೈನಸ್ಗಳೇನೋ ಈ ಲೋಕ ಅಖಾಡದಲ್ಲಿ ಗೆಲ್ಲೋರು ಯಾರು ಎಂಬುದನ್ನ ಈ ಸ್ಟೋರಿಯಲ್ಲಿ ನಾವು ತಿಳಿಯೋಣ. ಮೊದಲಿಗೆ ಸೋಮಣ್ಣ, ವಿ ಸೋಮಣ್ಣ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೇ ಒಂದೇ ದೋಣಿಯಲ್ಲಿ ಕಾಲಿಟ್ಟಿದ್ದರೆ ಸುಲಭವಾಗಿ ದಡ ಸೇರಬಹುದಿತ್ತು. ಆದರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂಬಂತೆ 2 ದೋಣಿಯಲ್ಲಿ ಕಾಲಿಟ್ಟ ಸೋಮಣ್ಣ ಮಕಾಡೆ ಬಿದ್ದಿದ್ದರು. ಈ ಬಾರಿ ವಿ ಸೋಮಣ್ಣ ತುಮಕೂರು ಲೋಕಸಭಾ ಅಖಾಡದಲ್ಲಿದ್ದಾರೆ. ವಿ ಸೋಮಣ್ಣರ ಪ್ಲಸ್ಗಳೇನೋ ಎಂಬುದನ್ನ ಈಗ ತಿಳಿಯೋಣ. 1. ಮೋದಿ, ನರೇಂದ್ರ ಮೋದಿ. ಮೋದಿಯೇ ಸೋಮಣ್ಣರ ಬಿಗ್ ಪ್ಲಸ್ ಪಾಯಿಂಟ್. ಮೋದಿ ಮುಖ ನೋಡಿಕೊಂಡು ವೋಟ್ ಮಾಡುವ ಒಂದು ದೊಡ್ಡ ವರ್ಗವೇ ಸೋಮಣ್ಣರ ಜೊತೆಗಿದೆ. 2. ವಿ ಸೋಮಣ್ಣ ಸಿದ್ಧಗಂಗಾ ಮಠದ ಪರಮ ಭಕ್ತ ಮತ್ತು ಪ್ರಬಲ ಲಿಂಗಾಯತ ಕೋಮಿಗೆ ಸೇರಿದವರು. ಹೀಗಾಗಿ ಲಿಂಗಾಯತ ಮತ ಬ್ಯಾಂಕ್ ಸೋಮಣ್ಣರ ಬೆನ್ನಿಗಿದೆ ಎಂಬುದು ಅವರ ಅಚಲವಾದ ನಂಬಿಕೆ. 3. ದೇವೇಗೌಡರೊಂದಿಗೆ ಉತ್ತಮ ಬಾಂಧವ್ಯವನ್ನ ಸೋಮಣ್ಣ ಹೊಂದಿದ್ದಾರೆ. ಹೇಳಿ ಕೇಳಿ ವಿ ಸೋಮಣ್ಣ ಪಕ್ಕ ದೇವೇಗೌಡರ ಶಿಷ್ಯ. ಅವರ ಗರಡಿಯಲ್ಲೇ ಬೆಳೆದು ನಾಯಕರಾದವರು. ದೇವೇಗೌಡರ ಮೇಲೆ ಅವರಿಗೆ ಅಪಾರವಾದ ಗೌರವವಿದೆ. ಸೋಮಣ್ಣರನ್ನ ಕಂಡರೆ ಒಕ್ಕಲಿಗರಿಗೆ ತಿರಸ್ಕಾರದ ಭಾವವೇನಿಲ್ಲ. 4. ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಅವರು ಮಾಡಿರುವ ಉತ್ತಮ ಕೆಲಸಗಳೇ ಅವರ ಕೈ ಹಿಡಿಯಲಿವೆ ಎಂಬುದು ಸೋಮಣ್ಣರ ನಂಬಿಕೆ. 5. BSY ಮತ್ತು BY ವಿಜಯೇಂದ್ರರೊಂದಿಗೆ ರಾಜಿ ಮಾಡಿಕೊಂಡು BSYರನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದರು. BSY ಹಿಂದಿನ ಮುನಿಸನ್ನ ಮರೆತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹೀಗಾಗಿ BSY ಬೆಂಬಲಿಗರು ಈ ಬಾರಿ ತಮ್ಮನ್ನ ಬೆಂಬಲಿಸುತ್ತಾರೆ ಎಂಬುದು ಸೋಮಣ್ಣರ ನಂಬಿಕೆ. 6. ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ತಿಪಟೂರು, ಗುಬ್ಬಿ ಸದಾಕಾಲ ಲೋಕಸಭಾ ಚುನಾವಣೆಯಲ್ಲೇ BJP ಪರ ನಿಂತಿದೆ. ಚಿಕ್ಕನಾಯಕನಹಳ್ಳಿಯಲ್ಲೇ ಮಾಧುಸ್ವಾಮಿ ಕೈಕೊಟ್ಟರೋ JDS ಶಾಸಕ CB ಸುರೇಶ್ ಬಾಬು ಸೋಮಣ್ಣರ ಬೆನ್ನಿಗಿದ್ದಾರೆ. 7. ಹಲವು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದ ರಾಮ ಮಂದಿರ ನಿರ್ಮಾಣವಾಗಿದೆ ಮತ್ತು ಉದ್ಘಾಟನೆಯೂ ಆಗಿದೆ. ಕಟ್ಟರ್ ಹಿಂದುತ್ವವಾದಿಗಳು ಬಲವಾಗಿ BJPಯೊಂದಿಗೆ ನಿಂತಿದ್ದಾರೆ. ಈಗ ಸೋಮಣ್ಣರ ಮೈನಸ್ ಪಾಯಿಂಟ್ಗಳನ್ನು ತಿಳಿಯೋಣ. 1. ದಶಕಗಳಿಂದ ತುಮಕೂರು ಲೋಕಸಭಾ ಅಖಾಡದಲ್ಲೇ ಹೊರಗಿನಿಂದ ಬಂದ ಅಭ್ಯರ್ಥಿ ಇಲ್ಲಿ ಗೆದ್ದ ಇತಿಹಾಸವೇ ಇಲ್ಲ. 2. ಕಳೆದ ಬಾರಿ SP ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೈ ತಪ್ಪಿದ್ದ ಕಾರಣ ಅವರ ಮೇಲೆ ಜನರಿಗೆ ಅನುಕಂಪವಿದೆ. 3. ವಿ ಸೋಮಣ್ಣ ಇಲ್ಲಿ ಎದುರಿಸಬೇಕಾಗಿರುವುದು ಕಾಂಗ್ರೆಸ್ನ ಅತಿರಥ ಮಹಾರಥ ನಾಯಕರಾದ ಡಾಕ್ಟರ್ G ಪರಮೇಶ್ವರ್, ರಾಜಣ್ಣ, ವಾಸು, ಗೌರಿಶಂಕರ್ರಂಥ ನಾಯಕರುಗಳನ್ನ. 4. ಗ್ಯಾರಂಟಿ. ಕಾಂಗ್ರೆಸ್ನ ಗ್ಯಾರಂಟಿ.
ಕಾಂಗ್ರೆಸ್ನ 5 ಗ್ಯಾರಂಟಿಗಳೇ ಈ ಚುನಾವಣೆಯಲ್ಲೇ ಮತದಾರರ ಮೇಲೆ ತಮ್ಮ ಪ್ರಭಾವ ಬೀರಿವೆ. ಹೀಗಾಗಿ ಸೋಮಣ್ಣ ಕಾಂಗ್ರೆಸ್ಗಿಂತ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧವೇ ಹೆಚ್ಚು ಹೋರಾಡಬೇಕಾಗಿದೆ. 5. ಮಧುಗಿರಿ, ಕೊರಟಗೆರೆ, ಪಾವಗಡದಲ್ಲೇ ಬಿಜೆಪಿಗೆ ಹೇಳಿಕೊಳ್ಳುವ ಬಲವಾದ ನಾಯಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಇಲ್ಲ. ಇತ್ತ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲೇ ತಟಸ್ಥರಾಗಿರುವುದು ವಿ ಸೋಮಣ್ಣರಿಗೆ ತಲೆನೋವು ತಂದಿದೆ. ಈಗ ಮುದ್ದ ಹನುಮೇಗೌಡರ ಸರದಿ. ಮುದ್ದ ಹನುಮೇಗೌಡ SP ಮುದ್ದ ಹನುಮೇಗೌಡ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ ಮತ್ತು ಕಾಂಗ್ರೆಸ್ನ ಸ್ಥಳೀಯ ಅಭ್ಯರ್ಥಿ. 2019ರ ಲೋಕ ಅಖಾಡದಲ್ಲೇ ದೇವೇಗೌಡರಿಗೆ ಟಿಕೆಟ್ ಬಿಟ್ಟು ಕೊಟ್ಟ ಕಾರಣ ಅವರು ಸ್ಪರ್ಧಿಸಿರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಬಿಜೆಪಿ ಕೈ ಹಿಡಿದಿದ್ದ ಮುದ್ದ ಹನುಮೇಗೌಡರು ಅಲ್ಲಿ ತಮಗೆ ಟಿಕೆಟ್ ಸಿಗುವುದಿಲ್ಲ ಎಂದು ಖಾತ್ರಿಯಾಗುತ್ತಿದ್ದಂತೆ ಬಿಜೆಪಿಯಿಂದ ತಮ್ಮ ಮಾತೃಪಕ್ಷವಾದ ಕಾಂಗ್ರೆಸ್ಗೆ ಹಿಂತಿರುಗಿದ್ದಾರೆ. ಈಗ ಮುದ್ದ ಹನುಮೇಗೌಡರ ಪ್ಲಸ್ಗಳೇನು ಎಂಬುದನ್ನು ತಿಳಿಯೋಣ. 1. ಕಾಂಗ್ರೆಸ್ನ 5 ಗ್ಯಾರಂಟಿ. ಕಾಂಗ್ರೆಸ್ನ 5 ಗ್ಯಾರಂಟಿಗಳೇ SP ಮುದ್ದ ಹನುಮೇಗೌಡರ ಪ್ರಬಲ ಅಸ್ತ್ರ. 2. ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಾದ ಜಿ ಪರಮೇಶ್ವರ್, ರಾಜಣ್ಣ, ರಫೀಕ್ ಅಹಮದ್, ಗೌರಿಶಂಕರ್ ರಂತಹ ನಾಯಕರುಗಳು SP ಮುದ್ದ ಹನುಮೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ JDS ತೊರೆದು ಕಾಂಗ್ರೆಸ್ ಸೇರಿರುವ ಗೋವಿಂದರಾಜು SP ಮುದ್ದ ಹನುಮೇಗೌಡರಿಗೆ ಬಲ ತಂದಿದ್ದಾರೆ. 3. ಅನುಕಂಪ. ಕಳೆದ ಲೋಕಸಭಾ ಅಖಾಡದಲ್ಲೇ HD ದೇವೇಗೌಡರಿಗೆ ಟಿಕೆಟ್ ಬಿಟ್ಟು ಕೊಟ್ಟ ಕಾರಣ ಕ್ಷೇತ್ರಾದ್ಯಂತ ಅವರ ಮೇಲೆ ಅಪಾರವಾದ ಅನುಕಂಪವಿದೆ. 4. ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ ಮತ್ತು ಹಿಂದೆ ಅವರು ಮಾಡಿರುವ ಕೆಲಸಗಳೇ ಅವರಿಗೆ ಶ್ರೀರಕ್ಷೆ. 5. ಒಕ್ಕಲಿಗ ಮತಗಳು. DK ಶಿವಕುಮಾರ್ ಈಗ ಒಕ್ಕಲಿಗ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಮೂಲತಃ ಒಕ್ಕಲಿಗ ಕೋಮಿಗೆ ಸೇರಿರುವ SP ಮುದ್ದ ಹನುಮೇಗೌಡರನ್ನ ಒಕ್ಕಲಿಗರು ಬೆಂಬಲಿಸುತ್ತಾರೆ ಎಂಬುದು ಅವರ ಅಚಲವಾದ ನಂಬಿಕೆ. 6. ಅಲ್ಪಸಂಖ್ಯಾತರ ಮತಗಳು ಮತ್ತು CM ಸಿದ್ದರಾಮಯ್ಯನವರ ಹಿಂದೆ ಇರುವ ಅಹಿಂದ ಮತಗಳು ಅನಾಯಾಸವಾಗಿ ಕಾಂಗ್ರೆಸ್ ಬುಟ್ಟಿಗೆ ಬೀಳುತ್ತವೆ ಎಂಬುದು SP ಮುದ್ದ ಹನುಮೇಗೌಡರ ನಂಬಿಕೆ. ಈಗ SP ಮುದ್ದ ಹನುಮೇಗೌಡರ ಮೈನಸ್ ಪಾಯಿಂಟ್ಗಳೇನು ಎಂಬುದನ್ನು ತಿಳಿಯೋಣ. 1. ಮೋದಿ ಎಂಬ ಬಿರುಗಾಳಿಯ ವಿರುದ್ಧ SP ಮುದ್ದ ಹನುಮೇಗೌಡರು ಈಜಬೇಕಾಗಿದೆ. ಇದೇ ಅವರ ದೊಡ್ಡ ಮೈನಸ್ ಪಾಯಿಂಟ್. 2. ಕಾಂಗ್ರೆಸ್ನಿಂದ ಬಿಜೆಪಿಗೆ ಮತ್ತು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕೆಲವೇ ಸಮಯದಲ್ಲಿ ಜಂಪಿಂಗ್ ಮಾಡಿರುವುದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. 3. HD ದೇವೇಗೌಡರಿಗೆ 2019ರಲ್ಲಿ ಟಿಕೆಟ್ ಬಿಟ್ಟು ಕೊಟ್ಟಿದ್ದರೋ ಅವರ ಪರವಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಎಂಬುದು ಕೆಲ ಒಕ್ಕಲಿಗರಲ್ಲೇ ಅವರ ಮೇಲೆ ಅಸಹನೆ ಮೂಡಿದೆ. ಅದಲ್ಲದೆ HDK ಸೋಮಣ್ಣ ಪರ ನಿಂತಿರುವುದು ಒಕ್ಕಲಿಗ ಮತಗಳು ಚದುರಿ ಹೋಗುವ ಆತಂಕ. 4. ಹಣ ಬಲ. SP ಮುದ್ದ ಹನುಮೇಗೌಡರು ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ. ಅವರು ವಿ ಸೋಮಣ್ಣನವರಿಗಿಂತ ಹೆಚ್ಚು ಹಣಬಲವನ್ನು ಹೊಂದಿಲ್ಲ. ಪ್ರಿಯ ವೀಕ್ಷಕರೇ, ನೀವೀಗ ಇಬ್ಬರು ಅಭ್ಯರ್ಥಿಗಳ ಪ್ಲಸ್ ಮತ್ತು ಮೈನಸ್ಗಳನ್ನು ತಿಳಿದುಕೊಂಡಿದ್ದೀರಾ. ತುಮಕೂರು ಲೋಕಸಭಾ ಅಖಾಡದಲ್ಲೇ ಇಬ್ಬರಿಗೂ ಗೆಲ್ಲುವ ಸಮಾನವಾದ ಅವಕಾಶಗಳಿವೆ. ಇನ್ನು ಉಳಿದಿರುವ ಕೆಲವೇ ದಿನಗಳಲ್ಲಿ ಯಾರು ಹೆಚ್ಚು ಮತದಾರ ಪ್ರಭುವಿನ ಒಲವನ್ನು ಗಳಿಸುತ್ತಾರೋ ಅವರೇ ಗೆಲ್ಲುತ್ತಾರೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಕಿವಿ ನಿಮ್ಮದೋ ಸುದ್ದಿ ನಮ್ಮದೋ ಎಂದು ಹೇಳುತ್ತಾ ಈ ಎಪಿಸೋಡನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.